ನಿರ್ಮಾಣಕ್ಕೆ ಮಣ್ಣು ತರೋದಕ್ಕೆ ಹೋದಾಗ ಅಚ್ಚರಿಯೊಂದು ಕಾಣಿಸಿಕೊಂಡಿದೆ. ನೆಲ ಅಗಿಯುವಾಗ ಮಣ್ಣಿನ ಗಡಿಗೆಯಲ್ಲಿ ನಿಧಿ ಪತ್ತೆಯಾಗಿದೆ. ಸುಮಾರು 700 ವರ್ಷಗಳ ಹಿಂದಿನ ತಾಮ್ರದ ನಾಣ್ಯಗಳು ಪತ್ತೆಯಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಘಟನೆಯಾಗಿರುವುದು. ಕಿಲ್ಲಾ ಪ್ರದೇಶದಲ್ಲಿ ಪತ್ತೆಯಾಗಿದೆ 360 ತಾಮ್ರದ ನಾಣ್ಯಗಳು. ಮನೆ ನಿರ್ಮಾಣ ಆಗಬೇಕಾಗಿತ್ತು, ಸೊ ಮಣ್ಣು ತರೋದಕ್ಕೆ ಹೋಗಿದ್ದಾರೆ. ಆ ನೆಲ ಅಗಿತಾ ಹೋದಂತೆ ಮಣ್ಣಿನ ಗಡಿಗೆಯಲ್ಲಿ ತುಂಬಿದ ನಿಧಿ ಪತ್ತೆಯಾಗಿದೆ. 700 ವರ್ಷಗಳ ಹಿಂದಿನ ತಾಮ್ರದ ನಾಣ್ಯಗಳು ಪತ್ತೆಯಾಗಿರೋದು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಘಟನೆಯಾಗಿರುವುದು. ಕಿಲ್ಲಾ ಪ್ರದೇಶದಲ್ಲಿ ಪತ್ತೆಯಾಗಿದೆ 360 ತಾಮ್ರದ ನಾಣ್ಯಗಳು. ಸುಮಾರು 1.5 ಕೆಜಿ ತೂಕದ 360 ನಾಣ್ಯಗಳು ಪತ್ತೆಯಾಗಿದೆ. ವಿಜಯನಗರ ಅರಸರು ನಿರ್ಮಿಸಿದ ಕೋಟೆ ಪ್ರದೇಶದಲ್ಲಿ ಪತ್ತೆಯಾಗಿರುವುದು. ಉರ್ದು, ಪರ್ಷಿಯನ್, ಅರೇಬಿಕ್ ಭಾಷೆಯಲ್ಲಿನ ನಾಣ್ಯಗಳು ಪತ್ತೆಯಾಗಿದೆ. ಬಹುಮನಿ ಸುಲ್ತಾನರ ಕಾಲದಲ್ಲಿ ಬಳಕೆಯಲ್ಲಿದ್ದ ನಾಣ್ಯಗಳಿದೇನಾ ಅನ್ನೋದು ಮಾಹಿತಿ ತಿಳ್ಕೊಂಡು ಸ್ಥಳಕ್ಕೆ ಭೇಟಿ ನೀಡಿದ ಸ್ಥಳೀಯ ಅಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸಕಾರರು ಕೂಡ ಈ ವಿಚಾರಕ್ಕೆ ಇನ್ವಾಲ್ವ್ಮೆಂಟ್ ತೆಗೆದುಕೊಳ್ಳಬಹುದು. ಯಾಕಂದ್ರೆ ಈ ಹಿಂದೆ ಕೂಡ ಗದಗದ ಲಕ್ಕುಂಡಿಯಲ್ಲೂ ಕೂಡ ಸೇಮ್ ಇದೇ ರೀತಿ ಮನೆಯ ನಿರ್ಮಾಣದ ಕೆಲಸ ಆಗ್ತಾ ಇತ್ತು. ಕೆಜಿಗಟ್ಟಲೆ ಚಿನ್ನದ ಕೆಲ ವಿಗ್ರಹಗಳು ಪತ್ತೆಯಾಗಿತ್ತು. ಅದಾದ ನಂತರ ಶಿವಲಿಂಗ ಪತ್ತೆಯಾಗಿತ್ತು. ಅದಾದ ನಂತರದಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈ ರೀತಿಯಾದಂತಹ ನಿಧಿಗಳು ಪತ್ತೆಯಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ. ತಾಮ್ರದ ನಾಣ್ಯಗಳು ಪತ್ತೆಯಾಗಿದೆ. ಅದರಲ್ಲೂ ಕೂಡ ಒಂದು ತಂಬಿಗೆ ಅಥವಾ ಈ ಗಡಿಗೆ ತುಂಬ ಪತ್ತೆಯಾಗಿರೋದು ಗೊತ್ತಾಗ್ತಾ ಇದೆ. ವಿಜಯನಗರ ಕಾಲದಲ್ಲಿ ಏನು ರಾಜರು ಆಳ್ತಾ ಇದ್ರಲ್ಲ, ಸೊ ಆ ಸಂದರ್ಭದ ಏನು ಎತ್ತ ಸದ್ಯ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಹೋಗಿದ್ದಾರೆ. ಇತಿಹಾಸಕಾರರು ಕೂಡ ಬರ್ತಾರೆ. ಎಲ್ಲವೂ ಕೂಡ ಬಯಲಾಗಬೇಕಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ಸದ್ಯ ಇತಿಹಾಸಕಾರರು ಅಥವಾ ತಜ್ಞರು ಅಧಿಕಾರಿಗಳು ಏನ್ ಹೇಳ್ತಾರೆ? ಸೊ ಏನಾದ್ರೂ ವ್ಯಾಲಿಡಾ, ಎಲ್ಲವೂ ಹಳೇದಾಗಿದ್ಯಾ, ಏನ್ ಕತೆ ನೀಲಕಂಠಸ್ವಾಮಿ? ನಿಜ ಡಯಾನ, ಏನು ರಾಯಚೂರು ಜಿಲ್ಲೆಯ ಈಗಾಗಲೇ ಇತಿಹಾಸದ ತೊಟ್ಟಿಲು ಅಂತ ಕರೀತಾರೆ. ಯಾಕಂತಂದ್ರೆ ಇಲ್ಲಿ ವಿಜಯನಗರ ಮೈಸೂರು ಸಂಸ್ಥಾನದಿಂದ ನಿಜಾಮರ ಕಾಲದವರೆಗೂ ವಿವಿಧ ರಾಜವಂಶಸ್ಥರುಗಳ ಆಳ್ವಿಕೆಗೆ ಒಳಪಟ್ಟಂತ ಒಂದು ಕುರುಹುಗಳು ಕೂಡ ಇರ್ತಕ್ಕಂಥದ್ದು, ಅಶೋಕ ಶಿಲಾಶಾಸನ ಕೂಡ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನು ಮಾನ್ವಿ ಪಟ್ಟಣದಲ್ಲಿ ಇರ್ತಕ್ಕಂಥ ಕಿಲ್ಲೆ ಅಂದ್ರೆ ಕೋಟೆ ಪ್ರದೇಶದಲ್ಲಿ ಅಲ್ಲಿ ಸುತ್ತಮುತ್ತಲಿರುವಂತಹ ಬಡ ನಿವಾಸಿಗಳು ಇಲ್ಲಿ ಸಿಗುವಂತಹ ಒಂದು ಜೇಡಿ ಮಣ್ಣಿನ ತರ ಸ್ವಲ್ಪ ಜಾಸ್ತಿ ಮನೆಗಳಿಗೆ ಪ್ಲಾಸ್ಟಿಂಗ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ಕೋತಾರೆ. ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಮನೆಗಳಿಗೆ ಅಂತ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನಾಗಿದೆ, ಮಣ್ಣು ಅಗಿಯುವಂತ ಸಂದರ್ಭದಲ್ಲಿ ಅಲ್ಲಿ 2 ಗಡಿಗೆಗಳು ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿ ಸ್ಥಳೀಯರು ನೋಡಿದಾಗ ಅವ್ರಿಗೆ ಏನು ಅಂತ ಅರ್ಥ ಆಗೋದಿಲ್ಲ. ಆಗ ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡ್ತಾರೆ. ಸರ್, ಈ ತರ ಒಂದು ಇಲ್ಲಿ ಕೋಟೆ ಪ್ರದೇಶದಲ್ಲಿ ಸಿಕ್ಕಿದೆ ಅನ್ನೋ ಒಂದು ಸಂದರ್ಭದಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು ನೋಡುವಂತ ಸಂದರ್ಭದಲ್ಲಿ ಅವು ಸುಮಾರು ವರ್ಷಗಳ ಹಿಂದಿನ ಒಂದು ನಾಣ್ಯಗಳು ಅನ್ನೋದು ಪತ್ತೆ ಆಗುತ್ತೆ. ಕೂಡಲೇ ಅವ್ರು ಏನ್ ಮಾಡ್ತಾರೆ, ಸ್ಥಳೀಯ ಇತಿಹಾಸ ತಜ್ಞರಿಗೂ ಕೂಡ ಮಾಹಿತಿ ನೀಡುವಂತ ಕೆಲಸ ಮಾಡ್ತಾರೆ. ಜಿಲ್ಲಾಡಳಿತಕ್ಕೂ ಮಾಹಿತಿ ನೀಡ್ತಾರೆ. ಸ್ಥಳಕ್ಕೆ ಬಂದ ಅಧಿಕಾರಿಗಳು ಮತ್ತು ಸ್ಥಳೀಯ ಇತಿಹಾಸ ತಜ್ಞರು ಅದನ್ನ ಪರಿಶೀಲನೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಪರ್ಷಿಯನ್ ಭಾಷೆಯಲ್ಲಿರ್ತಕ್ಕಂಥದ್ದು, ನಿಜಾಮರ ಆಳ್ವಿಕೆಗೆ ಸಂಬಂಧಪಟ್ಟಂತ ಒಂದಷ್ಟು ಕಾಯಿನ್ಗಳು ಇರ್ತಕ್ಕಂಥದ್ದು, ಮೇಲ್ನೋಟಕ್ಕೆ ಸ್ಥಳೀಯ ಇತಿಹಾಸ ತಜ್ಞರು ಮಾಹಿತಿ ಕೊಟ್ಟಿರುವಂತದ್ದು ಸುಮಾರು 700 ವರ್ಷಗಳ ಹಿಂದಿನ ಒಂದು ನಾಣ್ಯಗಳು ಆ ಹೊತ್ತಿನಲ್ಲಿ ಚಾಲ್ತಿ ಇರ್ತಕ್ಕಂಥ ಒಂದು ನಾಣ್ಯಗಳಾಗಿರ್ತವೆ ಅನ್ನೋ ಒಂದು ಸ್ಥಳೀಯ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಮುಂದಾಲೋಚನೆ ಮಾಡಿಕೊಂಡು ಆ ಒಂದು ಪ್ರದೇಶದಲ್ಲಿ ಸದ್ಯದ ನಿಷೇಧಾಜ್ಞೆ ಇರಿ ಯಾರು ಹೋಗದಂತೆ ನೋಡ್ಕೋತಾ ಇದ್ದಾರೆ. ಪ್ರಾಚ್ಯ ವಸ್ತು ಇಲಾಖೆ ಅಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡಿರುವಂತದ್ದು. ಇವತ್ತು ಪ್ರಾಚ್ಯ ವಸ್ತು ಇಲಾಖೆ ಅಧಿಕಾರಿಗಳು, ಇತಿಹಾಸ ತಜ್ಞರು ಅಲ್ಲಿ ಬಂದು ಭೇಟಿ ನೀಡುವಂತಹ ಒಂದು ಪ್ರಸಂಗ ಇರ್ತಕ್ಕಂಥದ್ದು. ನೋಡೋಣ ಮುಂದೆ ಇನ್ನೂ ಏನಾದ್ರೂ ಸಿಗುತ್ತಾ ಅನ್ನೋದು ಅಲ್ಲಿ ಸಂಶೋಧನೆ ಮುಖಾಂತರನೇ ತಿಳಿಬೇಕಾಗಿರ್ತಕ್ಕಂಥದ್ದು. ಡಯಾನಾ, ಥ್ಯಾಂಕ್ ಯು ನೀಲಕಂಠಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ 700 ವರ್ಷಗಳ ಹಿಂದಿನ ತಾಮ್ರದ ನಾಣ್ಯಗಳು ಪತ್ತೆಯಾಗಿರುವುದು ಉತ್ತರ ಕರ್ನಾಟಕ ಭಾಗದ ಇತಿಹಾಸದ ತೊಟ್ಟಿಲು ಅಂತ ಕರೆಸಿಕೊಳ್ಳುವಂತಹ ಭಾಗದಲ್ಲಿ. ಇನ್ನಷ್ಟು ಪತ್ತೆಯಾದರೂ ಆಶ್ಚರ್ಯ ಇಲ್ಲ. ಸಂಬಂಧಪಟ್ಟ ಹಾಗೆ ಈ ಹಿಂದೆ ಲಕ್ಕುಂಡಿಯಲ್ಲಿ ಯಾವ ರೀತಿ ಗುರುತು ಮಾಡೋದ್ರ ಮೂಲಕ ಆಗಿದ್ರೋ ಇಲ್ಲೂ ಆದರೂ ಆಗಬಹುದು.